ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಹಲಗೂರು ಗ್ರಾಮದ ಜೆಡಿಎಸ್ ಮುಖಂಡ ಎಚ್.ಎನ್. ರಾಮಚಂದ್ರಗೌಡ ಅವರ ನಿಧನಕ್ಕೆ ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ತೀವ್ರ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಸೋಮವಾರ ಹಲಗೂರಿನ ರಾಮಚಂದ್ರೇಗೌಡ ನಿವಾಸಕ್ಕೆ ಭೇಟಿ ನೀಡಿದ ಸಚಿವರು ಮೃತರ ಅಂತಿಮ ದರ್ಶನ ಪಡೆದು ಕುಟುಂಬದವರಿಗೆ ಸಾಂತ್ವನ ಹೇಳಿದ್ರು. ಅಂತಿಮ ದರ್ಶನ ಪಡೆದ ನಂತರ ಮಾತನಾಡಿದ ಕುಮಾರಸ್ವಾಮಿ ಅವರು ಭಾವುಕರಾಗಿದ್ರು. ನಾನು ರಾಜಕೀಯಕ್ಕೆ ಬರುವ ಮೊದಲೇ ದೇವೇಗೌಡರು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದ ಕಾಲದಿಂದಲೂ ಕೂಡ ಇವರ ಪರಿಚಯ ನನಗಿತ್ತು. ಸುಮಾರು 30 ವರ್ಷಗಳಿಂದ ಜೆಡಿಎಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸ್ತಾ ಇದ್ರು. ಇವರ ನಿಧನದಿಂದಾಗಿ ನನ್ನ ಕುಟುಂಬದ ಹಿರಿಯರೊಬ್ಬರನ್ನ ಕಳೆದುಕೊಂಡಷ್ಟು ನೋವಾಗಿದೆ ಎಂದು ಸ್ಮರಿಸಿದ್ರು. ಇವರ ಆರೋಗ್ಯದ ಬಗ್ಗೆ 10 ದಿನಗಳ ಹಿಂದೆಯಷ್ಟೇ ನನಗೆ ವಿಷಯ ತಿಳಿದಿದ್ದು. ಆಗ ದೂರವಾಣಿ ಮೂಲಕ ಮಾತನಾಡಿದ್ದೆ. ನನ್ನ ಜೊತೆ ಚೆನ್ನಾಗಿಯೇ ಮಾತನಾಡಿದ್ರು. ಆದ್ರೆ ಇಷ್ಟು ಬೇಗ ವಿಧಿವಶರಾಗ್ತಾರೆ ಎಂದು ನಾನು ಭಾವಿಸಿರ್ಲಿಲ್ಲ. ರಾಮಚಂದ್ರೇಗೌಡರ 96 ವರ್ಷದ ವೃದ್ಧ ತಾಯಿಯವರಿಗೆ ಮಗನ ಸಾವಿನ ದುಃಖ ಭರಿಸುವ ಶಕ್ತಿಯನ್ನ ದೇವರು ನೀಡ್ಲಿ ಎಂದು ಪ್ರಾರ್ಥಿಸಿ ಸಚಿವರು ಕುಟುಂಬದ ಸದಸ್ಯರಿಗೆ ಧೈರ್ಯ ತುಂಬಿದ್ರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು, ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಸೇರಿದಂತೆ ಹಲವು ಜೆಡಿಎಸ್ ಮುಖಂಡರು ಉಪಸ್ಥಿತರಿದ್ದರು. ನನಗೆ ವಿಶೇಷವಾಗಿ ನಾನು ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆನೆ ಅದು ದೇವೇಗೌಡ ಚುನಾವಣೆಗಳಿರ್ಬೋದು ಅಂಥ ಒಂದು ಸನ್ನಿವೇಶದಲ್ಲಿ ನನಗೇನು ಪರಿಚಯ ಆಯಿತು. ಸುಮಾರು 30 ವರ್ಷಗಳಿಂದ ನನ್ನ ಒಂದು ಏಳಿಗೆಗೆ ಭಾಳ ಶ್ರಮಪಟ್ಟದ್ದು. ನಾನು ಅವ್ರು ಬನ್ನಿ ಸ್ವಲ್ಪ ವರ್ಷದಿಂದ ಎಲ್ಲ ಅದೇ ಅಕ್ಕ ನಾವು ಹೇಳೋದು ಅವ್ರು ಗೊತ್ತೇ ಇಲ್ಲ ಅಂತ ಮಾತಾಡಿದ ನಂಗೆ ವಿಷಯವೇ ಗೊತ್ತಿರಲಿಲ್ಲ. ಒಂದು ವಾರದಲ್ಲಿ ಮಾತಾಡೋದು ನನಗೆ ಈ ಒಂದು ವಾರ ನನಗೆ ವಿಶೇಷವಾಗಿ ನಾನು ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆ ಸ್ವಲ್ಪ ವರ್ಷದಿಂದ ಅದು ದೇವೇಗೌಡ ಚುನಾವಣೆಗಳಿರ್ಬೋದು ಅಂಥ ಒಂದು ಸನ್ನಿವೇಶದಲ್ಲಿ ನನಗೆ ಪರಿಚಯ ಆಯಿತು. ಸುಮಾರು 30 ವರ್ಷಗಳಿಂದ ನನ್ನ ಒಂದು ಏಳಿಗೆಗೆ ಭಾಳ ಶ್ರಮಪಟ್ಟದ್ದು. ಹಿರಿಯರನ್ನ ಕಳಕಟ್ಟಿದ್ದೇನೆ. 96 ಅವ್ರ ತಾಯಿ ಅವರ ನೋವನ್ನು ಭರಿಸ್ತಾರೆ.